ರಾಧಾ ಕಲ್ಯಾಣ ಅಧ್ಯಾಯ 5. ಕೃಷ್ಣನ ಕಚೇರಿಯಿಂದ ಕೋಪದಿಂದ ಹಿಂತಿರುಗಿದಂತಹ ರಾಧಿಕಾಗೆ ಅವನ ವರ್ತನೆ ಅತಿರೇಕ ಅಂತ ಅನ್ನಿಸ್ಬಿಡ್ತು. ನಾನೇನು ತಪ್ಪು ಮಾಡಿದೆ ಎಂದು ನನ್ನ ಮೇಲೆ ಅವನಿಗೆ ಅಷ್ಟೊಂದು ರೋಷ ವೇಷ. ಇನ್ಯಾವತ್ತೂ ಅವನನ್ನು ಭೇಟಿನೇ ಆಗಬಾರದು ಎಂದು ಮನಸ್ಸಿನಲ್ಲೇ ನಿರ್ಧಾರ ಮಾಡಿಬಿಡ್ಲು. ಮನೆಗೆ ಬಂದವಳೇ ಶಂಕರ್ರಾವ್ ಅವರ ಬಳಿ ನಡೆದದನ್ನೆಲ್ಲ ವಿವರಿಸೋಕೆ ಶುರು ಮಾಡಿದ್ಲು. ಸರಿ ಬಿಡು, ಇನ್ನು ಮುಂದೆ ಕೃಷ್ಣನ ಜೊತೆ ಏನೇ ಮಾತುಕತೆ ಇದ್ರೂ ಅದನ್ನು ನಾನೇ ನಿಭಾಯಿಸ್ಕೊಳ್ತೀನಿ. ನೀನು ಅದರ ಸಹವಾಸಕ್ಕೆ ಹೋಗಬೇಡ. ನಾನು ಹೇಳಿದ ಕೆಲಸವನ್ನು ಮಾತ್ರ ನೀನು ಮಾಡ್ಕೊಂಡು ಹೋಗು, ಆಯಿತಾ ಅಂದರು ಶಂಕರ್ರಾವ್. ರಾಧಿಕಾ ಸರಿ ಹ್ಞೂ ಅಂತ ತಲೆಯಲ್ಲಾಡಿಸಿ ಅಲ್ಲಿಂದ ಹೊರಟ್ಲು. ಇಷ್ಟೊಂದು ಮುದ್ದಾದ ಹುಡುಗಿಯನ್ನು ಬೈಯಲು ಕೃಷ್ಣನಿಗೆ ಅದು ಹೆಂಗೆ ಮನಸ್ಸು ಬರುತ್ತೆ ಅನ್ನೋದು ಅವರ ಪ್ರಶ್ನೆ. ಅತ್ತ ಕೃಷ್ಣನ ಮನಸ್ಸು ಉದ್ವೇಗಗೊಳ್ತಾ ಇದೆ. ನಾನೇನಾದರೂ ಅತಿಯಾಗಿ ಏನಾದರೂ ಕಿರಿಚಾಡ್ಬಿಟ್ನಾ, ಅತಿಯಾಗಿ ಮಾತಾಡ್ಬಿಟ್ನಾ? ಬಹುಶಃ ಅವಳು ಸುಮ್ಮನಿರಬಹುದಿತ್ತು. ಆದರೆ ಹೇಗೆ ಮಾತಿಗೆ ಮಾತು ಕೊಟ್ಟಳು, ಮಾತಿಗೆ ಮಾತು ಬೆಳೆಸಿದ್ಲು. ನನ್ನ ಅಂತಸ್ತು, ನನ್ನ ಸ್ಟೇಟಸ್ಸು, ನನ್ನ ಮಟ್ಟಕ್ಕೆ ಅವಳು ಕನಿಷ್ಠವಾಗಿ ಭಯ ಆದರೂ ಇರಬೇಕಿತ್ತಲ್ವಾ? ಭಯ ಹೋಗ್ಲಿಕ್ಕೆ ಗೌರವನೂ ಇಲ್ವಲ್ಲ. ಮೊದಲ ಬಾರಿ ಭೇಟಿ ಆದಾಗಿಂದಲೂ ಕೂಡ ಹೀಗೆ ನನ್ನನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ಅವಮಾನ ಮಾಡ್ತಾನೆ ಬರ್ತಾ ಇದ್ದಾಳೆ. ಇಲ್ಲ ನಾನು ಮಾಡ್ತಾ ಇರೋದು ಖಂಡಿತ ಸರಿ ಇದೆ, ನಾನೇನೆಂಬುದು ಅವಳಿಗೆ ತೋರಿಸಲೇಬೇಕು ಅಂತ ಮುಷ್ಟಿಯನ್ನು ಬಿಗಿ ಮಾಡಿ ಕೋಪದಿಂದ ದುರುಗುಟ್ಕೊಂಡು ನೋಡ್ತಾ ಇದ್ದಾನೆ. ನಂತರ ಶಂಕರ್ರಾವ್ ಅವರೇ ಕೃಷ್ಣನ ಜೊತೆ ಮಾತಾಡಿ ನವೀಕರಣಗೊಳ್ತಾ ಇರುವಂತಹ ಮನೆಗೆ ಬಂದು ಕೆಲವು ಕೆಲಸಗಳನ್ನು ಅಂತಿಮಗೊಳಿಸುವಂತೆ ಕರೀತಾರೆ. ಕೃಷ್ಣ ಕೂಡ ಅಲ್ಲಿಗೆ ಬಂದಾಗ ಶಂಕರ್ರಾವ್ ಹಾಗೂ ಅವರ ಜೊತೆ ಕೆಲಸ ಮಾಡುವಂತಹ ಕೆಲವು ಕೆಲಸಗಾರರಿದ್ದರು. ಕೃಷ್ಣನ ಕಣ್ಣುಗಳು ರಾಧಿಕಾಳಿಗಾಗಿ ಎಲ್ಲೋದ್ಲು ಅಂತ ತಡಬಡಾಯಿಸ್ತಾ ಹುಡುಕಾಡ್ತಾ ಇರ್ತವೆ. ಅವಳು ಕಾಣದೇ ಇರುವಂಥ ಸಮಯದಲ್ಲಿ ಮನಸ್ಸಿಗೆ ಬಹಳ ನಿರಾಸೆ ಅನ್ನೋದಾಗುತ್ತೆ. ಕೇವಲ ಒಂದು 2-3 ಭೇಟಿಯಲ್ಲೇ ಕೆಲಸ ಏನಾದರೂ ಬಿಟ್ಬಿಟ್ಲ, ಏನು ಮಾರಾಯ್ತಿ ಎಂಬ ಆಲೋಚನೆ ಬಂದಷ್ಟೇ ವೇಗವಾಗಿ ಮರೆಯಾಗಿ ಹೋಗುತ್ತೆ. ಅವಳು ಈ ರೀತಿ ಇಷ್ಟು ಸಿಂಪಲ್ ಆಗಿ ಕೆಲಸ ಬಿಡೋ ಜಾತಿಗೆ ಸೇರಿದವಳಲ್ಲ ಅಂದ್ಕೊಂಡ್ರು ಬಾಯಿ ಬಿಟ್ಟು ಅವಳ ಬಗ್ಗೆ ವಿಚಾರಿಸಲು ಅವನ ಅಹಂ ಅನ್ನೋದು ಅಡ್ಡ ಬಂದ್ಬಿಡುತ್ತೆ. ಕೃಷ್ಣ, ಇವರು ಸುರೇಶ್, ನಿಮ್ಮ ಹಿಂದಿನ ಪ್ರಾಜೆಕ್ಟ್ಗಳು ಫ್ಲೋರಿಂಗ್ ಡಿಸೈನ್ ಮಾಡಿದೀವ್ರೆ ಎಂದು ಶಂಕರ್ರಾವ್ ಪರಿಚಯ ಮಾಡಿಕೊಟ್ರು. ಹಾಂ, ನೆನಪಿದೆ. ನಾವು ಈ ಹಿಂದೆ ಕೆಲಸ ಮಾಡಿರುವುದರಿಂದ ನನ್ನ ರುಚಿ ನಿಮಗೆ ಚೆನ್ನಾಗೇ ತಿಳಿದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಕೃಷ್ಣ ಕೂಡ ಕೈ ಕುಲುಕ್ತಾನೆ. ಸುರೇಶ್ ತನ್ನ ಲ್ಯಾಪ್ಟಾಪನ್ನು ತೆಗೆದು ಕೆಲವು ಫ್ಲೋರಿಂಗ್ ಡಿಸೈನ್ಗಳನ್ನು ತೋರಿಸಿ ವಿವರಿಸೋಕೆ ಶುರು ಮಾಡ್ತಾನೆ. ಆದರೆ ಕೃಷ್ಣನಿಗೆ ಯಾವುದರಲ್ಲೂ ಕೂಡ ಗಮನ ಹರಿಸೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಬಹಳ ಚಂಚಲ ಮನಸ್ಸಾಗ್ಬಿಡುತ್ತೆ ಅವನ ಮನಸ್ಸು ಮಾತ್ರ ಯಾಕಿನ್ನು ಈ ಹುಡುಗಿ ಬಂದಿಲ್ಲ, ರಾಧಿಕಾಳ ಬರುವಿಕೆಗಾಗಿ ಕಾಯ್ತಾ ಪರಿತಪಿಸ್ತಾ ಇತ್ತು. ಅಷ್ಟರಲ್ಲೇ ಒಂದು ಗೆಜ್ಜೆ ಶಬ್ದ ಕೇಳಿಸಿದಾಗ ಅವನ ಮುಖದಲ್ಲಿ ಒಂದು ಕಿರುನಗೆ ಅನ್ನೋದು ಮೂಡುತ್ತೆ. ಆದರೆ ಅವಳ ಕಡೆ ನೋಡದವನಂತೆ ನಟಿಸುತ್ತಾ ಸುರೇಶು ತೋರಿಸ್ತಾ ಇರುವಂತಹ ಡಿಸೈನ್ಗಳ ಕಡೆಗೆ ದೃಷ್ಟಿಯನ್ನು ನೆಡ್ತಾನೆ. ಹತ್ತಿರ ಬಂದ ರಾಧಿಕಾ ಸಾರಿ ಸರ್ ಎಂದು ಶಂಕರ್ ಅವರಲ್ಲಿ ಕ್ಷಮೆ ಕೇಳುತ್ತಾ ಕೃಷ್ಣನ ಕಡೆ ಒಮ್ಮೆ ನೋಡಿ, ಇವತ್ತು ಅರ್ಧ ಗಂಟೆ ತಡ ಆಗೋಯ್ತು ಅಂತ ಮುಗುಳ್ನಕ್ಕಿದ್ಲು. ಪರವಾಗಿಲ್ಲ ರಾಧಿಕಾ, ನಾವು ಈಗಷ್ಟೇ ಕೆಲಸವನ್ನು ಶುರು ಮಾಡ್ತಾ ಇದ್ದೇವೆ ಎಂದರು ಶಂಕರ್ರಾವ್ ಕೂಡ. ನೀವು ನಿಮ್ಮ ಕೆಲಸಗಾರರಿಗೆ ತುಂಬ ಸಲಿಗೆ ಕೊಟ್ಟಿದ್ದೀರಿ ಅಂತ ಅನಿಸುತ್ತೆ. ಒಬ್ಬ ಎಷ್ಟು ನಿರಾಳವಾಗಿ ಅರ್ಧ ಗಂಟೆ ಲೇಟ್ ಅಂತ ಇದ್ದಾರೆ. ನಾನು ಅರ್ಧ ನಿಮಿಷ ತಡವಾದ್ರು ಎಂದು ಕೃಷ್ಣ ಅಸಮಾಧಾನದಿಂದ ಗೊಣಗೋಕ್ ಶುರು ಮಾಡ್ತಾನೆ. ಶಂಕರ್ರಾವ್ ಮಾತ್ರ ನಗುತ್ತಾ, ಹಾಗಲ್ಲ ಸರ್, ನಮ್ಮ ರಾಧಿಕಾ ಇದ್ದಾಳಲ್ಲ, ಅವಳಿಗೆ ಮಾತ್ರ ಇಂತಹ ವಿಷಯದಲ್ಲಿ ವಿನಾಯಿತಿ ಇದೆ. ಅವಳು ಎಷ್ಟೇ ತಡವಾಗಿ ಬಂದರೂ ಅವಳ ಕೆಲಸ ಮಾತ್ರ ಲೇಟೆಸ್ಟ್ ಆ್ಯಂಡ್ ಸೂಪರ್ ಆಗೇ ಇರುತ್ತೆ ಅಂತ ಅಂದರು. ಕೃಷ್ಣನಿಗೆ ಮಾತ್ರ ಸುರೇಶ್ ತೋರಿಸ್ತಾ ಇರೋಂತಹ ಯಾವುದೇ ರೀತಿಯ ಡಿಸೈನ್ಗಳಾಗಲಿ ಮತ್ತೊಂದಾಗಲಿ ಇಷ್ಟನೇ ಆಗ್ತಾ ಇರಲಿಲ್ಲ. ಸರ್, ನಿಮ್ಮ ರೆಸ್ಟೋರೆಂಟ್, ಅಪಾರ್ಟ್ಮೆಂಟ್ ಮತ್ತು ಕಚೇರಿಗಳಿಗೂ ಇಂಥದ್ದೇ ಫ್ಲೋರಿಂಗ್ ಮಾಡಲಾಗಿತ್ತು ಅಂತಾನೂ ಹೇಳ್ತಾ ಇದ್ದಾರೆ ಸುರೇಶ್. ಬಹುಶಃ ಅದಕ್ಕೆ ನನಗೆ ಇದಿಷ್ಟ ಆಗ್ತಾ ಇಲ್ಲ ಅನಿಸುತ್ತೆ. ರೆಸ್ಟೋರೆಂಟ್ ಮತ್ತು ಮನೆ ಎರಡು ಡಿಫ್ರೆಂಟ್ ಅಲ್ವಾ? ನನ್ನ ಮನೆ ಎಲ್ಲದಕ್ಕಿಂತ ವಿಭಿನ್ನವಾಗಿರಬೇಕು, ವಿಶೇಷವಾಗಿರಬೇಕು. ಹೊರಗಿನಿಂದ ಬಂದಾಗ ನಮಗೆ ಮನೆ ಅನುಭವ ಆಗಬೇಕೇ ಹೊರತು ಮತ್ತೆ ಕಚೇರಿಗೆ ಬಂದ್ಬಿಟ್ನಾ ಅನ್ನೋ ಥರ ಆಗಬಾರ್ದು ಎಂದ ಕೃಷ್ಣ.
ರಾಧಿಕಾ ತನ್ನ ಲ್ಯಾಪ್ಟಾಪನ್ನು ತೆಗೆದು ಶಂಕರ್ ರಾವ್ ಬಳಿ ಹೋಗಿ, ಸರ್, ನನ್ನ ಹತ್ರ ಒಂದಷ್ಟು ಕೆಲವು ಡಿಸೈನ್ಗಳಿವೆ ಅಂತ ಹೇಳಲು ಮುಂದಾಗ್ತಾಳೆ. ತಕ್ಷಣ ಕೃಷ್ಣ ತಡೆದು, ನಿಮ್ಮ ಪೀಸ್ ಆಫ್ ಮೈಂಡನ್ನು ದಯವಿಟ್ಟು ನಿಮ್ಮ ಹತ್ರನ ಇಟ್ಕೊಂಡ್ಬಿಡಿ, ನಿಮ್ಮ ಅಭಿಪ್ರಾಯ ಅಗತ್ಯ ನನಗಿಲ್ಲ ಅಂತ ಕಟುವಾಗಿಯೇ ಹೇಳ್ತಾನೆ. ಶಂಕರ್ರಾವ್ ಅವರಿಗೆ ಅವರಿಬ್ಬರ ಜಗಳದ ತೀವ್ರತೆ ಈಗ ಅರಿವಾಗಿ ಬಂತು. ಎಷ್ಟು ಡಿಸೈನ್ ನೋಡಿದ್ರು ಕೂಡ ಕೃಷ್ಣ ಒಪ್ತಾನೆ ಇಲ್ವಲ್ಲ, ಮುಂದೆ ಏನು ಮಾಡಬೇಕಂತ ಸುರೇಶ್ಗೂ ಕೂಡ ತೋಚುತ್ತಿರೋ ಥರ ಆಗೋಯ್ತು. ಅಷ್ಟರಲ್ಲಿ ಕೃಷ್ಣನಿಗೆ ಒಂದು ಕರೆ ಬಂದಿದ್ದರಿಂದ ಮಾತನಾಡಲು ಹೊರಗೆ ಹೋಗ್ತಾನೆ. ಆ ಸಮಯದಲ್ಲಿ ರಾಧಿಕಾ ಸುರೇಶ್ಗೆ ತನ್ನ ಲ್ಯಾಪ್ಟಾಪ್ನಲ್ಲಿದ್ದಂತಹ ಕೆಲವೊಂದು ಫ್ಲೋರಿಂಗ್ ಡಿಸೈನ್ಗಳನ್ನು ತೋರಿಸ್ತಾಳೆ. ಇವುಗಳನ್ನು ನೋಡಿದ್ದೇನೆ ರಾಧಿಕಾ, ಆದರೆ ಇವು ಇಷ್ಟೊಂದು ದುಬಾರಿ ಅಲ್ಲ. ಅವರ ಅಂತಸ್ತಿಗೆ ಇದು ಒಪ್ತದೋ ಇಲ್ವೋ, ಬಹುಶಃ ತುಂಬ ಲೋಯೆಸ್ಟ್ ಅಂದರು. ಶಂಕರರಾವ್ ಆದರೂ ಅವನು ಬಂದಾಗ ಇದನ್ನೇ ತೋರಿಸಿ ನೋಡಿ, ಬಹುಶಃ ಒಪ್ಪೋದೇನೋ ಅಂದರು. ಕೃಷ್ಣ ಹಿಂತಿರುಗಿದಾಗ ಸುರೇಶ್ ರಾಧಿಕಾ ತಯಾರಿಸಿದಂತಹ ಡಿಸೈನ್ಗಳನ್ನು ತೋರಿಸ್ತಾನೆ. ಓಹೋ, ಹೌದೌದು, ಇದು ತುಂಬ ಸುಂದರವಾಗಿದೆ, ಸ್ವಲ್ಪ ವಿಭಿನ್ನವಾಗೂ ಇದೆ, ಇದನ್ನೇ ಅಂತಿಮಗೊಳಿಸೋಣ ಎಂದ ಕೃಷ್ಣ. ಆದರೆ ಸರ್, ಇದರ ಬೆಲೆ ಸ್ವಲ್ಪ ಎಂದು ಸುರೇಶ್ ಹೇಳಲು ಹೋದಾಗ ಕೃಷ್ಣ ತಡೆದು, ನಿಮಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಎಷ್ಟೇ ದುಬಾರಿ ಆದರೂ ಎಷ್ಟೇ ಕಷ್ಟ ಆದರೂ ಐ ಡೋಂಟ್ ಮೈಂಡ್ ಅಂತ ಅಂದ. ಆಗಲ್ಲ ಸರ್, ಇದರ ಬೆಲೆ ತುಂಬ ಕಡಿಮೆ ಎಂದು ಸುರೇಶ್ ಹೇಳಿದಾಗ ಕೃಷ್ಣ ಯೋಚನೆಗೆ ಬಿದ್ದು, ತಕ್ಷಣ ರಾಧಿಕಾ, ಇವರ ಅಂತಸ್ತಿಗೆಲ್ಲ ಕಡಿಮೆ ಬೆಲೆಯದು ಸೂಟ್ ಆಗೋದೇ ಇಲ್ಲ, ಪಾಪ ಅಷ್ಟೊಂದು ದುಡ್ಡು ಉಳಿಸಿದ್ರೆ ಇನ್ನೆಲ್ಲಿ ಖರ್ಚು ಮಾಡೋದೋ ಏನೋ ಎಂದು ವ್ಯಂಗ್ಯವಾಗಿಯೇ ನಕ್ಬಿಟ್ಲು. ಕೋಪ ಬಂದ ಕೃಷ್ಣ ಈ ರೀತಿ ತಲೆಹರಟೆ ಮಾತಾಡೋ ಬದಲು ಸಮಯಕ್ಕೆ ಸರಿಯಾಗಿ ಬಂದು ಹಿರಿಯರ ಹತ್ರ ಕೆಲಸ ಮಾಡೋದನ್ನು ಕಲೀರಿ, ಉದ್ಧಾರವಾದರೂ ಆಗ್ತೀರಿ, ಕೆಲಸದಲ್ಲಿ ಮುಂದೆ ಬರ್ತೀರಿ ಎಂದು ಕೃಷ್ಣ ಸಿಡುಕ್ತಾನೆ. ನಂತರ ಸುರೇಶ್, ಈ ಫ್ಲೋರಿಂಗನ್ನೇ ಫೈನಲ್ ಮಾಡಿ, ತುಂಬ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾನೆ. ಸುರೇಶ್ ಸಂಕೋಚ ಪಡುತ್ತಾ, ಸರ್, ಇದು ನಂದಲ್ಲ, ರಾಧಿಕಾ ಅವರ ಪ್ರೆಸೆಂಟೇಷನ್ ಅಂತ ಹೇಳ್ತಾನೆ. ಕೃಷ್ಣ ಕೂಡ ಬೆರಗಾಗಿ ರಾಧಿಕಾಳತ್ತ ನೋಡ್ತಾನೆ. ರಾಧಿಕಾ ಕಣ್ಣಲ್ಲಿ, ಹೇಗಿದೆ ನನ್ನ ಡಿಸೈನ್, ನನ್ನ ಟೇಸ್ಟ್ ಎನ್ನುವಂತೆ ಕಣ್ಣನ್ನು ಹೊಡಿತಾಳೆ. ಆ ಕ್ಷಣದಲ್ಲಿ ಅವಳ ಆ ಒಂದು ನೋಟ ಇದೆಯಲ್ಲ, ಕೃಷ್ಣನ ಹೃದಯದಲ್ಲಿ ನವಿರಾದ ಕಂಪನವನ್ನು ಉಂಟು ಮಾಡುತ್ತೆ. ಫ್ಲೋರಿಂಗ್ ಅಂತಿಮವಾದ ಮೇಲೆ ಕೃಷ್ಣ ತನಗೆ ವಾಲ್ ಅಕ್ವೇರಿಯಂ ಮೀನ್ಸ್ ಗೋಡೆಯ ಮೀನು ತೊಟ್ಟಿ ಅಂತಾರಲ್ಲ, ಅದು ಬೇಕಂತ ಶಂಕರ್ ರಾವ್ ಅವರಿಗೆ ಹೇಳ್ತಿದ್ದ. ರಾಧಿಕಾ ಕೂಡ ಇದನ್ನು ಕೇಳಿಸ್ಕೊಂಡ ತಕ್ಷಣ ಮೇ ಐ ಅಂತ ಹೇಳ್ಬಿಟ್ಟು ಕೈ ಎತ್ತಿದ್ಲು, ಚಿಕ್ಕ ಮಕ್ಕಳ ಥರ. ಅಸಮಾಧಾನದಿಂದ ಕೃಷ್ಣ, ಏನ್ರಿ ನೀವು ರಾಧಿಕಾ, ಒಂದು ಸಲ ಯಶಸ್ವಿ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ಮೂಗು ತೋರಿಸ್ತಿರಲ್ಲ, ಅದೇನು ಹೇಳಿ ಬಾಯ್ಬಿಟ್ಟು ಅಂತ ಹೇಳ್ದ. ನೋಡಿ, ಆ ಗೋಡೆಯಲ್ಲಿ ಅಕ್ವೇರಿಯಂ ಎಲ್ಲ ಇಡೋದು ವಾಸ್ತು ಪ್ರಕಾರ ಸರಿ ಇರಲ್ಲ, ಅಲ್ಲಿ ದೇವರ ಮನೆಯ ಪಕ್ಕ ದೇವಮೂಲೆ ಇರೋದ್ರಿಂದ ಅಲ್ಲಿರೋದು ಶ್ರೇಷ್ಠ ಅಂತ ಹೇಳಿದ್ರು. ಕೃಷ್ಣನ್ ಕೂಡ ಅದು ಸರಿ ಅನ್ನಿಸ್ತು, ವಾದಿಸದೆ ಒಪ್ಕೊಳ್ತಾನೆ. ಇನ್ನೊಂದು ಸಲಹೆ ಕೊಡ್ಲೆ ಎಂದು ಅವಳು ಮತ್ತೆ ಕೇಳಿದ್ಲು. ಅದೇನು ಹೇಳಿ ಅಂತ ಕೃಷ್ಣ ಕೇಳಿದಾಗ ಅವಳು ಲ್ಯಾಪ್ಟಾಪ್ನಲ್ಲಿ ತೋರಿಸುತ್ತಾ, ನೋಡಿ, ಈಗ ಇದು ಟ್ರೆಂಡಿಂಗ್ನಲ್ಲಿದೆ, ಫ್ಲೋರ್ ಅಕ್ವೇರಿಯಂ. ಈ ಗೋಡೆಯಲ್ಲಾದರೆ ಮೀನುಗಳಿಗೆ ಬೆಳಕು ಸಿಗೋದಿಲ್ಲ, ಇಲ್ಲಿ ಆದರೆ ಕಿಟಕಿಯಿಂದ ನೇರವಾಗಿ ಸೂರ್ಯನ ಬೆಳಕು ಬೀಳುತ್ತೆ ಮತ್ತು ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿದ್ಲು. ಸುಮ್ಮನೆ ರಾಧಿಕಾ, ಅಕ್ವೇರಿಯಂನಲ್ಲಿ ಲೈಟಿಂಗ್ ವ್ಯವಸ್ಥೆ ಇರ್ತದಲ್ವಾ ಅಂತ ಕೃಷ್ಣ ಸುಲಭವಾಗಿ ಒಪ್ತೆ. ಶಂಕರ್ರಾವ್ ಅವಳು ಪ್ರಭಾವವಂತೆ ಎಂದು ಹೊಗಳಿದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಎಂದು ಮನದಲ್ಲೇ ಅವಳನ್ನು ಮೆಚ್ಚಿಕೊಳ್ತಾನೆ. ಎಷ್ಟೇ ಲೈಟಿಂಗ್ ವ್ಯವಸ್ಥೆ, ಯಾವ ಲೈಟಿಂಗ್ ವ್ಯವಸ್ಥೆ ಇದ್ರೂ ಕೂಡ ತಾತ್ಕಾಲಿಕ. ಎಲ್ಲ ಜೀವಗಳಿಗೂ ಸೂರ್ಯನ ಬೆಳಕು ಅನ್ನೋದು ಬಹಳ ಮುಖ್ಯ, ಆಗಲೇ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರೋದು. ಗೋಡೆಯಿಂದ ದಿನ ಉರಿಯುವ ನಿಮ್ಮನ್ನು ನೋಡುವುದಕ್ಕಿಂತ ಉರಿಯುವ ಸೂರ್ಯನೇ ಬೆಟರ್ ಅಲ್ವಾ ಎಂದು ನಕ್ಕಳು ರಾಧಿಕಾ. ಇನ್ಮುಂದೆ ದಿನ ಉರಿಯುವಂತಹ ನನ್ನನ್ನೇ ನೀವು ಎದುರಿಸಬೇಕಾಗತ್ತೆ, ಆದಷ್ಟು ಏನು ತಪ್ಪಾಗದಿರೋ ಥರ ನೋಡ್ಕೊಳ್ಳಿ, ಒಂದೇ ಒಂದು ತಪ್ಪಾದರೂ ನನ್ನ ಸಿಟ್ಟಿಗೆ ನೀವು ಸುಟ್ಟು ಹೋಗ್ತೀರಾ ಎಂದು ಕೃಷ್ಣ ಎಚ್ಚರಿಸ್ತಾನೆ. ನನಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಗಮನ ಇದೆ ಕೃಷ್ಣ ಸರ್, ಡೋಂಟ್ ವರಿ.
ನನ್ನ ಮೇಲೆ ಭರವಸೆ ಇಡಿ, ಒಂದು ಸಣ್ಣ ತಪ್ಪು ಆಗೋದಿಲ್ಲ ಎಂದು ಅವಳು ತನ್ನ ಆತ್ಮವಿಶ್ವಾಸದಿಂದ ಹೇಳ್ತಾಳೆ. ಶಂಕರ್ರಾವ್ ಇನ್ಮುಂದೆ ದಿನ ರಾಧಿಕಾಳೆ ನಾನು ಸಂಜೆ ಬಂದ ಮೇಲೆ ಕೆಲಸದ ಎಲ್ಲ ಅಪ್ಡೇಟ್ಸನ್ನು ನೀಡಿ ಹೋಗಬೇಕು ಅಂತ ಹೇಳ್ತಾನೆ ಕೃಷ್ಣ. ಶಂಕರ್ರಾವ್ ರಾಧಿಕಾಳನ್ನ ನೋಡಿದ್ರೂ ಅವಳು ಕಣ್ಣಲ್ಲೇ ಒಪ್ಪಿಗೆ ಸೂಚಿಸ್ತಾಳೆ. ಕೆಲಸ ಏನೋ ಆರಂಭ ಆಯಿತು. ಕೃಷ್ಣನಿಗೆ ಈಗ ಪ್ರತಿದಿನ ಸಂಜೆ ಆಗುವುದಕ್ಕೆ ಕಾಯುವುದೇ ಒಂದು ಕಾಯಕ ಆಗ್ಬಿಡುತ್ತೆ. ಕಾರಣ ಏನಿರಬಹುದು? ಅವಳ ಕೆಲಸದಲ್ಲಿ ಎಷ್ಟೇ ಹುಡುಕಿದ್ರೂ ಕೂಡ, ಎಷ್ಟೇ ಬೈಬೇಕು ಅಂದರೂ ಕೂಡ ಎಳ್ಳಷ್ಟು ತಪ್ಪು ಅನ್ನೋದು ಕಾಣಿಸ್ತಾನೆ ಇರಲಿಲ್ಲ. ಯಾಕಂದರೆ ಆಕೆ ಕೆಲಸ ಮಾಡ್ತಾ ಇರೋದು ತನ್ನ ಮನೆಗಿಂತ ಅತಿ ಹೆಚ್ಚಾಗಿ ಒಂದು ಆಸಕ್ತಿ ಕೊಟ್ಟು ಬಹಳ ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ಲು. ಅಂದು ಸಂಜೆ ಕೃಷ್ಣ ಬಂದಾಗ ರಾಧಿಕಾ ಎಲ್ಲೋ ಹೊಡುವ ಆತುರದಲ್ಲಿದ್ಲು. ಸರ್, ಸ್ವಲ್ಪ ನನ್ನ ಕುಟುಂಬದ ಜೊತೆ ಹೊರಗೆ ಹೋಗಬೇಕಾಗಿದೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಕೆಲಸ ಮುಗೀತದೆ, ನಾನು ಹೋಗ್ಲಾ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳಿದ್ಲು. ಅವಳನ್ನು ಸತಾಯಿಸಲು ಕಾಯ್ತಾ ಇದ್ದಂತಹ ಕೃಷ್ಣನಿಗೆ ಕೇವಲ ಇದೊಂದೇ ಒಂದು ಒಳ್ಳೆಯ ಅವಕಾಶ ಸಿಕ್ಬಿಡ್ತು. ಇನ್ನೊಂದು ಅರ್ಧ ಗಂಟೆ ತಾನೇ, ಮುಗಿಸ್ಕೊಂಡೇ ಹೋಗಿ, ಪರವಾಗಿಲ್ಲ ಅಂದ. ಇವನ ಬುದ್ಧಿ ಗೊತ್ತಿದ್ದರೂ ಇವನನ್ನು ಕೇಳಿದ್ನಲ್ಲ ಅಂತ ರಾಧಿಕಾ ತಲೆ ಚಚ್ಕೊಳ್ತಾಳೆ. ಕೃಷ್ಣ ಸ್ವಲ್ಪ ಸಮಯ ಕಳೆಯಲೆಂದು, ರೀ ಕುಮಾರ್, ಎಲ್ಲಿದ್ದೀರಾ? ಎಲ್ಲ ಕೆಲಸಗಾರರಿಗೂ ಕಾಫಿ, ಟೀ ಹಾಗೂ ತಿಂಡಿ ಅಥವಾ ಏನಾದರೂ ಸ್ನ್ಯಾಕ್ಸ್ನ ತರಿಸಿ. ಯಾರೋ ಒಬ್ಬರು ನಾನು ಕಾಫಿ ಟೀ ದುಡ್ಡು ಉಳಿಸಿ ಇಷ್ಟೆಲ್ಲ ಸಂಪಾದಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಿದಾರಲ್ಲ ಎಂದು ರಾಧಿಕಾಳನ್ನು ನೋಡಿ ಅಣಕಿಸ್ತಾ ಇದ್ದ. ಈಗಷ್ಟೇ ಅವರೆಲ್ಲ ಬ್ರೇಕ್ ತಗೊಂಡಿದ್ದಾರೆ, ಮತ್ತೆ ನಿಮ್ಮ ಹಠ ಅಂತ ಅವಳು ಮತ್ತೆ ರೇಗಿದ್ಲು. ನನ್ನ ಕೆಲಸ ನನ್ನ ಇಷ್ಟ ಎಂದ ಕೃಷ್ಣನನ್ನ ಅವಳು ದುರುಗಿಟ್ಟಿ ನೋಡ್ತಾ ಇದ್ಲು. ಕುಮಾರ್, ತಮಾಷೆಗಾಗಿ ನೋಡುತ್ತಾ ಇರಿ, ಇವರ ಮಧ್ಯೆ ಪ್ರೇಮ ಅಂಕುರಿಸುತ್ತದೆ ಎಂಬಂತೆ ಹಾಡೊಂದನ್ನು ಗುಣಗುಡ್ತಾ ಇದ್ದ. ಕೃಷ್ಣ ಮನಸ್ಸಾರೆ ನಗ್ತಾರೆ. ರಾಧಿಕಾ ಕುಮಾರ್ ಕಡೆ ತಿರುಗಿ, ಇವರನ್ನು ಪ್ರೀತಿಸುವುದು ಎಂದರೆ ഇരുಳು ಕಂಡ ಬಾವಿಗೆ ಅಗಲು ಬೀಳುವುದು ಅಂತ ಹೇಳ್ತಾಳೆ. ಅದಕ್ಕೊಂದು ಮಾತಿದೆಯಲ್ಲ ಕುಮಾರ್, ಕೈಗೆಟಕಿರುವಂತಹ ದ್ರಾಕ್ಷಿ ಹುಳಿ ಅಂತ ಹೇಳೋದು. ಕೃಷ್ಣ ಕಾಲೆಳಿತಾನೆ. ಕೈಗೆಟಕಿದ್ರೂ ಬೇಡ, ಕಾಲ್ಗೆಟಕಿದ್ರೂ ಬೇಡ, ಆ ದ್ರಾಕ್ಷಿ ಮೇಲೆಲ್ಲ ತಳುಕು, ಒಳಗೆಲ್ಲ ಹುಳುಕು ಎಂದು ಸಿಟ್ಟಿನಿಂದ ಹೇಳಿ ಅವಳು ಕೆಲಸ ನೋಡೋಕ್ಕೆ ಹೋಗ್ತಾಳೆ. ಕೃಷ್ಣನ ಕಣ್ಣುಗಳು ಅವಳನ್ನೇ ಹಿಂಬಾಲಿಸಿದ್ವು. ಅವಳು ಸ್ವಲ್ಪ ದೂರದಲ್ಲಿ ನೇಹ ಜೊತೆಗಿದ್ಲು. ಅವಳು ಕೋಪದಿಂದ ಇವನನ್ನು ನೋಡ್ತಾ ಇದ್ರೆ, ಇವನು ಮಾತ್ರ ಅವಳನ್ನು ನೋಡಿ ಮುದ್ದಾಗಿ ನಗ್ತಾ ಇದ್ದ. ವಾವ್, ಅವಳನ್ನು ಉರಿಸ್ಬಿಟ್ನಲ್ಲ ಅನ್ನೋ ಖುಷಿ, ಆ ಮಂದಹಾಸ ಅವನ ಮುಖದಲ್ಲಿ ಎಂತಹ ಕಳೆ ತಂದಿತ್ತು ಅಂದರೆ, ಕೃಷ್ಣ CEO ಆದಾಗಿನಿಂದ ಅವನ ಜೊತೆಗಿರುವ ಕುಮಾರ್ಗೆ ತನ್ನ ಕೃಷ್ಣ ಸರ್ ಮೊದಲ ಬಾರಿಗೆ ಹೀಗೆ ಮನಸ್ಸಾರೆ ನಗ್ತಾ ಇರೋದು, ಒಬ್ಬರನ್ನ ಕಾಲೆಳಿತಾ ಇರೋದು, ಖುಷಿಯಾಗಿರೋದು ಕಂಡು ಬರುತ್ತೆ. ಸರ್, ಕೋಪ ಮಾಡ್ಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಕೇಳಲ್ಲ ಅಂತ ಕುಮಾರ್ ಕೇಳ್ತಾನೆ. ಏನು ಹೇಳಿ ಕುಮಾರ್ ಅಂತ ಕೃಷ್ಣ ರಾಧಿಕಾಳಿಂದ ದೃಷ್ಟಿ ಸರಿಸದೆ, ಸರ್, ಇನ್ನು 6 ತಿಂಗಳಲ್ಲಿ ಮದುವೆ ಕೂಡ ಇದೆ, ಆ ಗ್ಯಾಪಲ್ಲಿ ಈ ಜಗಳ ಎಲ್ಲ ಬೇಕಾ ಸರ್ ಅಂತಾನೆ ಕುಮಾರ್. ನನ್ನ ಮದುವೆಗೂ ಇವಳ ಜೊತೆ ಜಗಳ ಆಡೋದಕ್ಕೂ ಏನ್ರಿ ಸಂಬಂಧ ಅಂತ ಕೃಷ್ಣನಿಗೆ ಅರ್ಥವಾಗದೆ ಕೇಳ್ತಾನೆ. ಸರ್, ಅದು ನೀವು ಅಂದರೆ ಸಿನಿಮಾ, ಸೀರಿಯಲ್ಲು ಇವೆಲ್ಲ ನೋಡೋದಿಲ್ವೇ? ಹೀರೋ ಹೀರೋಯಿನ್ಗಳ ಮಧ್ಯೆ ಮೊದಲು ಈ ಥರ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ, ಆಮೇಲೆ ಪ್ರೀತಿ ಆಗುತ್ತೆ, ಹುಡುಗಿ ಕೂಡ ಮುದ್ದಾಗಿದ್ದಾಳೆ, ನೀವು ಕೃಷ್ಣ, ಅವಳು ರಾಧೆ, ಹೆಸರು ಕೂಡ 100% ಸರಿಯಾಗಿ ಹೊಂದಿಕೆಯಾಗುತ್ತೆ ಅಂತ ಹೇಳ್ತಾನೆ ಕುಮಾರ್. ಅವರ ಮಾತಿಗೆ ಈತನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗದೆ, ನಾನ್ಸೆನ್ಸ್, ಮೊದಲು ನಿಮ್ಮ ಕೆಲಸದಿಂದ ತೆಗೆದು ಹಾಕ್ಬೇಕಣ್ರಿ ಎಂದು ಸಿಡುಕಿದ ಕೃಷ್ಣ ಮತ್ತೆ ರಾಧಿಕಾಳ ಕಡೆ ನೋಡ್ತಾನೆ. ನಾನು ಮತ್ತು ರಾಧಿಕನ ಎಂಬ ಆಲೋಚನೆ ಕ್ಷಣಕಾಲ ಈತ ಅನಿಸಿದ್ರೂ ಸಾಧ್ಯವೇ ಇಲ್ಲ ಅಂತ ತಲೆ ಕೊಡುತ್ತಾನೆ. ಕೃಷ್ಣ CEO ಆದಾಗಿನಿಂದ ಅವನ ಜೊತೆಗಿರುವಂತಹ ಕುಮಾರ್ಗೆ ತನ್ನ ಕೃಷ್ಣ ಸರ್ ಮೊದಲ ಬಾರಿಗೆ ಹೀಗೆ ಮನಸ್ಸಾರೆ ನಗ್ತಾ ಇರೋದು ಕಂಡು ಬಂದಿದ್ದು. ಮರುದಿನ ಬೆಳಗ್ಗೆ ರಾಧಿಕಾ ಸೈಟಿಗೆ ಬಂದಾಗ ಕೃಷ್ಣ ಈಗಾಗಲೇ ಅಲ್ಲಿ ಹಾಜರಿದ್ದ. ಆರಾಮವಾಗಿ ಕುರ್ಚಿ ಮೇಲೆ ಕುಳಿತುಕೊಂಡು ಕಾಫಿ ಇರ್ತಿದ್ದ. ಅವನ ಮುಖದಲ್ಲಿ ಯಾವುದೋ ಕುತಂತ್ರದ ನಗು ಇತ್ತು. ರಾಧಿಕಾ ತನ್ನ ಬ್ಯಾಗ್ ಇಟ್ಟು ಕೆಲಸವನ್ನು ಶುರು ಮಾಡೋಕೆ ಮುಂದಾದಾಗ ಕೃಷ್ಣ ಜೋರಾಗಿ ಕೆಮ್ತಾನೆ. ಅರ್ಧ ಗಂಟೆ ಲೇಟ್ ಅನ್ಸುತ್ತೆ ರಾಧಿಕಾ ಅವರೇ, ನೀನು ಅಷ್ಟೊಂದು ಡೈಲಾಗ್ ಹೊಡೆದವರು ಇವತ್ತು ಸಮಯ ಪ್ರಜ್ಞೆ ಮರೆತುಬಿಟ್ರಾ ಅಂತ ಕಾಲು ಎಳೆದ.
ರಾಧಿಕಾ ಕೈ ಗಡಿಯಾರವನ್ನ ನೋಡ್ಕೊಳ್ತಾ ಇನ್ನೂ 8 ಗಂಟೆ 5 ನಿಮಿಷ ಅಷ್ಟೇ ಆಗಿರೋದು. ನಾನು ಲೇಟ್ ಬಂದಿಲ್ಲ ಎಂದು ಸಮಾಧಾನದಿಂದಲೇ ಹೇಳಿ ಡ್ರಾಯಿಂಗ್ ಶೀಟನ್ನು ಹರಡಿದ್ಲು. ಕೃಷ್ಣ ಎದ್ದು ಅವಳ ಹತ್ತಿರ ಬಂದು ಅವಳು ಬಿಡಿಸಿದಂತಹ ಡಿಸೈನ್ ಮೇಲೆ ತನ್ನ ಕಾಫಿ ಕಪ್ಪನ್ನು ಇಟ್ಟ. ಇದು ನೋಡಿ, ಇಲ್ಲಿ ಈ ಕಿಟಕಿ ಬೇಡ ಅಂತ ಅನ್ಸುತ್ತೆ. ಅಲ್ಲಿಂದ ಸರಿಯಾಗಿ ಗಾಳಿ ಬರಲ್ಲ ಅಂತ ನನಗನ್ನಿಸ್ತಾ ಇದೆ ಅಂದ. ರಾಧಿಕಾಗೆ ಉರಿಯನ್ನು ಶುರುವಾಯ್ತು. ಸರ್, ಏನು ಮಾತಾಡ್ತಿದ್ದೀರಾ? ನಾರ್ತ್ ಫೇಸಿಂಗ್ ಕಿಟಕಿ, ಇಲ್ಲಿ ಗಾಳಿ ಬರಲ್ಲ ಅಂದರೆ ಹೇಗೆ ಸರ್? ನಾನು ವಾಸ್ತು ಮತ್ತು ವಿಜ್ಞಾನ ಎರಡನ್ನ ಗಮನದಲ್ಲಿಟ್ಕೊಂಡು ಇದು ಮಾಡಿರೋದು ಅಂದ್ಲು ಅಲ್ಲೂ ಕಡಿಯುತ್ತಾ. ನನಗೆ ವಿಜ್ಞಾನ ಅಷ್ಟಾಗಿ ಗೊತ್ತಿಲ್ಲಮ್ಮ, ನನಗೆ ಗಾಳಿ ಬರಬೇಕಷ್ಟೆ, ಇದನ್ನು ಚೇಂಜ್ ಮಾಡಿ ಅಂತ ಆರ್ಡರ್ ಮಾಡಿದ. ಅವಳು ಅಳಿಸಿ ಬರೆಯಲು ಶುರು ಮಾಡಿದಾಗ, ಅಂದಹಾಗೆ ಇವತ್ತು ನನ್ನ ಆಫೀಸ್ ಫೈಲ್ಸ್ ಕೆಲವು ಇಲ್ಲಿಗೆ ಬರ್ತವೆ, ಅವೆಲ್ಲವನ್ನು ನೀವೇ ನೀಟಾಗಿ ಜೋಡಿಸಿಡಬೇಕು. ಡಿಸೈನರ್ ಅಂದಮೇಲೆ ನಿಮಗೆ ಅರೇಂಜ್ಮೆಂಟ್ ಕೂಡ ಚೆನ್ನಾಗಿ ಗೊತ್ತಿರಬೇಕಲ್ವಾ ಅಂತ ಹೊಸ ಕೆಲಸವನ್ನು ಕೂಡ ಹಚ್ಬಿಟ್ಟ. ಅದು ನನ್ನ ಕೆಲಸ ಅಲ್ಲ ಸರ್, ಅದಕ್ಕೆ ಪ್ಯೂನ್ ಇದ್ದಾರೆ ಅಂತ ರಾಧಿಕಾ ಕೂಡ ಪ್ರತಿಭಟಿಸ್ತಾಳೆ. ಓಹೋ, ಹೌದಾ? ಶಂಕರ್ರವರೇ ಹೇಳಿಲ್ವಾ ನಾನು ಹೇಳಿ ಸಣ್ಣ ಪುಟ್ಟ ಕೆಲಸನ ನೀವು ಮಾಡಲೇಬೇಕಂತ? ನೋಡಿ, ಇಷ್ಟವಿಲ್ಲದಾದ್ರೆ ದಯವಿಟ್ಟು ಈಗಲೇ ಹೇಳಿಬಿಡಿ, ಕೆಲಸ ಬಿಟ್ಟು ಖಂಡಿತ ಈ ಕ್ಷಣನೇ ನಿಮ್ಮ ಮನೆಗೆ ಹೊರಡ್ಬೋದು ಎಂದು ಸೊಕ್ಕಿನಿಂದ ನಕ್ಕ. ಆ ಕ್ಷಣದಲ್ಲಿ ರಾಧಿಕಾಗೆ ಎಷ್ಟು ಕೋಪ ಬಂತು ಅಂದರೆ ಅವನ ಮುಖಕ್ಕೆ ಡ್ರಾಯಿಂಗ್ ಶೀಟನ್ನು ತೆಗೆದು ಕಿತ್ತು ಎಸಿಬೇಕು ಅಂತ ಅನ್ನಿಸ್ತು. ಆದರೆ ಶಂಕರ್ರಾವ್ ಅವರ ಮೇಲಿನ ಗೌರವ ಇದೆಯಲ್ಲ, ಅದನ್ನು ನೆನೆಸ್ಕೊಂಡು ಸುಮ್ಮನಾಗ್ತಾಳೆ. ಮಧ್ಯಾಹ್ನವಾಗ್ತಿದ್ದಂತೆ ಕೃಷ್ಣನ ಕಾಟ ಇನ್ನೂ ಜಾಸ್ತಿ ಆಗತ್ತೆ. ರಾಧಿಕಾ, ಈ ರೂಮಿನ ಪೇಂಟ್ ಸರಿ ಇಲ್ಲ, ಅದನ್ನು ಒಮ್ಮೆ ಚೆಕ್ ಮಾಡಿ. ರಾಧಿಕಾ, ಆ ಮೂಲೆಯಲ್ಲಿ ಧೂಳು ಇದೆ ನೋಡಿ. ರಾಧಿಕಾ, ಅಲ್ಲೇನೋ ಬಿದ್ದಿದೆ ನೋಡಿ, ಅದನ್ನು ಒರೆಸಿ. ರಾಧಿಕಾ, ನನಗೆ ಹಸಿವಾಗ್ತಿದೆ, ಒಂದು ಒಳ್ಳೆ ಹೋಟೆಲಿಂದ ಊಟ ಆರ್ಡರ್ ಮಾಡಿ. ಹೀಗೆ ಒಂದಲ್ಲ ಒಂದು ರೀತಿಯ ಕಂಪ್ಲೀಟ್ ಕೆಲಸವನ್ನು ಹೇಳಿ ಅವಳನ್ನು ಓಡಾಡಿಸ್ತಾನೆ ಇದ್ದ. ರಾಧಿಕಾ ಕೊನೆಗೂ ಸುಸ್ತಾಗಿ ಒಂದು ಕಡೆ ಕುಳಿತುಬಿಟ್ಲು. ಕೃಷ್ಣ ಅವಳ ಹತ್ತಿರ ಬಂದು ಮೆಲ್ಲಗೆ ಬಗ್ಗಿ, ಏನು ರಾಧಿಕಾ ಅವರೇ, ಅಹಂಕಾರದ ಮಾತುಗಳೆಲ್ಲ ಎಲ್ಲಿ ಹೋದವು? ಪಾಪ, ಈಗ ಸುಸ್ತಾಗಿ ಕೂತ್ಬಿಟ್ಟಿದ್ದೀರಿ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ. ರಾಧಿಕಾ ಸಿಟ್ಟಿನಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನೀವು ಎಷ್ಟೇ ಕಾಟ ಕೊಟ್ಟರೂ ಕೂಡ ಈ ಕೆಲಸ ಮುಗಿಸಿಯೇ ನಾನು ಹೋಗೋದು. ನಿಮ್ಮ ಈ ಆಟ ಅನ್ನೋದು ಜಾಸ್ತಿ ದಿನ ನಡೆಯೋದಿಲ್ಲ ಕೃಷ್ಣ ಸರ್, ಅದು ನನ್ನ ಹತ್ರ ಅಲ್ಲ ಅಂತ ಅಂದ್ಬಿಟ್ಲು. ಕೃಷ್ಣ ಅವಳ ಸಿಟ್ಟಿನ ಮುಖವನ್ನು ನೋಡುತ್ತಾ, ನೋಡೋಣ ಯಾರು ಗೆಲುವು ಅಂತ ಎಂದು ಕಣ್ಣು ಹೊಡೆದು ಅಲ್ಲಿಂದ ಹೊರಡ್ತಾನೆ ಕಳ್ಳ ಕೃಷ್ಣ. ಅವನು ದೂರ ಹೋದ ಮೇಲೆ ಅವಳಿಗೆ ಗೊತ್ತಿಲ್ಲದಂತೆ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ಅವಳನ್ನು ಸತಾಯಿಸುವುದರಲ್ಲಿ ಅವನಿಗೇನೋ ಒಂದು ವಿಚಿತ್ರವಾದ ಖುಷಿ, ಸಂತೋಷ ಸಿಗ್ತಾ ಇರುತ್ತೆ. ಕಥಾಭಾಗ ಮುಂದುವರಿಯುವುದು. ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾಯಕ ನಾಯಕಿಯ ಮಧ್ಯೆ ಜಗಳವೇನೋ ಶುರುವಾಗಿದೆ, ಪ್ರೀತಿ ಯಾವಾಗ ಶುರುವಾಗುತ್ತೆ ನೋಡೋಣ ಕಾದು.